ಬೆಳಗಾವಿಗೆ ನೂತನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ನಿರ್ಮಿಸುವ ಕುರಿತು ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಸ್ಥಳವನ್ನು ಪರಿಶೀಲನೆ ಮಾಡಲಾಯಿತು. ಬೆಳಗಾವಿಗೆ ನೂತನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವನ್ನು ನಿರ್ಮಿಸೋಕೆ ಈಗಾಗಲೇ 50 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಮಂಜೂರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹಿಂಡಲ್ಗಾದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಇನ್ನುಳಿದವರ ಉಪಸ್ಥಿತಿಯಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಲಾಯಿತು. ಈ ಕುರಿತು ಮಾಹಿತಿ ನೀಡಿದ ಗ್ರಾಮೀಣ ಶಾಸಕಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ನಗರವನ್ನು ಬೆಳೆಸೋಕೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಅವಶ್ಯಕವಾಗಿದೆ. ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದ ಬಳಿ ಕನಬರಗಿ ಮತ್ತು ಹಿಂಡಲ್ಗಾ ಹೀಗೆ 3 ಕಡೆ ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ಹಿಂಡಲ್ಗಾ ನಗರಕ್ಕೆ ಹತ್ತಿರವಾಗಿದೆ. ಇದ್ದ ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಿಸುವ ಯೋಚನೆ ಇತ್ತು. ಆದರೆ ಐತಿಹಾಸಿಕ ಕಟ್ಟಡಗಳನ್ನು ತೆರವುಗೊಳಿಸುವುದು ಅನಾವಶ್ಯಕ ಚರ್ಚೆಗೆ ಕಾರಣ. ಅಲ್ಲದೆ ಇಲ್ಲಿ ಹೆಚ್ಚಾಗಿ ಜನದಟ್ಟಣೆಯಾಗ್ತಾ ಇದ್ದು, ಬೇರೆಡೆ ವಿಶಾಲವಾದ ಸ್ಥಳದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ನಿರ್ಮಿಸಲಾಗ್ತಾ ಇದೆ ಎಂದರು. ಬೆಳಗಾವಿ ಬೆಳಿಬೇಕು ಅಂತಂದ್ರೆ ಬೆಳಗಾವಿ ಗ್ರಾಮೀಣದಲ್ಲಿನೇ ಅವಕಾಶ ಇದೆ. ಸಿಟಿಯನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. 3 ಸೈಟ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಸುವರ್ಣಸೌಧ ಹತ್ರ ಒಂದು, ಕನಬರಗಿಯಲ್ಲಿ ಒಂದು, ಹಿಂಡಲ್ಗಾದಲ್ಲಿ ಒಂದು. ಸುವರ್ಣಸೌಧ ಸ್ವಲ್ಪ ಸಿಟಿಗೆ ದೂರ ಆಗುತ್ತೆ. ಹಿಂಡಲ್ಗಾ ಅಂತಂದ್ರೆ ಈಗ ಬೆಳಗಾವಿ ಹಿಂಡಲ್ಗಾ ಎಲ್ಲ ಒಂದಾಗ್ಬಿಟ್ಟಿತ್ತು. ಸೊ ಅಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು, ನಾವು DC ಅವರು ಎಲ್ಲರೂ ಈಗ ಹೋಗ್ತಾ ಇದ್ದೀವಿ. ಹಿಂಡಲ್ಗಾದಲ್ಲಿ ಒಂದು 4 ಎಕರೆ 4.5 ಎಕರೆ ಇದೆ. ಸುವರ್ಣಸೌಧ ಹತ್ರ ನಮ್ಗೆ ಸಿಗುತ್ತೆ, ಒಂದು 10 ಎಕರೆವರೆಗೂ ಸಿಗುತ್ತೆ. ಖಂಡಿತವಾಗ್ಲು ನಂದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರದು ಇಲ್ಲೇ ಮಾಡ್ಬೇಕನ್ನೋ ಆಸೆಯಿಂದನೇ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ತಮಗೂ ಎಲ್ಲರಿಗೂ ಗೊತ್ತಿದೆ, ಹಿಂದಿನ DC ಅವರು. ಆದ್ರೆ ಏನಾಗಿದೆ, ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್, ಇವೆಲ್ಲ ಏನಿದಾವೆ, ಸಬ್ ರಿಜಿಸ್ಟರ್ ಆಫೀಸ್ ಆಗಲಿ, ಈ ಬಿಲ್ಡಿಂಗ್ಗಳಾಗಲಿ, ಇವೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್, 100 ವರ್ಷ ಹಿಂದಿನ ಬಿಲ್ಡಿಂಗ್ಗಳು. ಸೊ ಎಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆಗಳು ಅನಾವಶ್ಯಕವಾಗಿ, ಈಗಾಗಲೇ 55 ಕೋಟಿ ಹಣ ಬಿಡುಗಡೆ ಆಗಿದೆ, ಅನಾವಶ್ಯಕವಾಗಿ ಚರ್ಚೆಗಳು ಆಗಬಾರ್ದು ಅಂತ ಹೇಳಿ, ಮತ್ತೆ ಬ್ರೀದಿಂಗ್ ಸ್ಪೇಸು ಬೇಕು. ಎಲ್ಲ ಇಲ್ಲೇನೇ ಆಗಿರೋದ್ರಿಂದ ಎಲ್ಲರೂ ಜಿಲ್ಲಾ ಪಂಚಾಯತ್ ಆಗಲಿ ಇವೆಲ್ಲ ಇಲ್ಲೇ ಆಗಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಇರಲಿ ಅಂತ ಹೇಳಿ, ಗಾಳಿ ಆಡ್ಲಿ ಅಂತ ಹೇಳಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.